Good morning. So part 2ಗೆ ವೆಲ್ಕಮ್ ಬ್ಯಾಕ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಭಾನಿಗೌಡ ಯೂಟ್ಯೂಬ್ ಚಾನಲ್. ಸೊ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಡೇ 2 ಅಲ್ಲಿ ಅರೌಂಡ್ 4 o'clock ಬೇಗ ಇದ್ದು ಬೇಗ ರೆಡಿ ಆಗ್ತಾ ಇದ್ದೀನಿ. ಸೊ ಇವತ್ತು ಮನಾಲಿಯಲ್ಲಿ ರತಂಗ್ ಪಾಸ್ ಅನ್ನೋ ಪ್ಲೇಸ್ಗೆ ನಾವು ಶೂಟ್ಗೆ ಹೋಗ್ತಾ ಇದ್ದೀವಿ. ಸೊ ಆ ಪ್ಲೇಸ್ಗೆ ಹೋಗೋಕ್ಕೆ ಪರ್ಮಿಷನ್ ಬೇಕು. ಸೊ ಹೋಗ್ತಾ ಹೇಳ್ತೀನಿ ಹೇಗೆ ತೊಗೋಬೇಕು, ಏನು ಮಾಡಬೇಕು ಅನ್ನೋದು. ಮೇಕಪ್ ಎಲ್ಲ ನಾನೇ ಮಾಡ್ಕೋತಾ ಇದ್ದೆ. ನನಗೆ ಹೇರ್ ಸ್ಟೈಲಿಂಗ್ ಮಾತ್ರ ದಿವ್ಯಾ ಹೆಲ್ಪ್ ಮಾಡ್ತಾ ಇದ್ಲು. ಇದರಿಂದ ನಮಗೆ ಟೈಮ್ ಸೇವ್ ಆಗ್ತಾ ಇತ್ತು, ಎಲ್ಲ ಕೆಲಸನೂ ಬೇಗ ಮುಗೀತಿತ್ತು. ಇವತ್ತು ನಾನು ವೇರ್ ಮಾಡಿರೋವಂಥ ಔಟ್ಫಿಟ್ ಬಂದು ಕಂಪ್ಲೀಟ್ ಫುಲ್ ಬ್ಲ್ಯಾಕ್ ಗೌನ್ ಆಗಿರುತ್ತೆ. ಇದು ಬಂದು ನಾನು ರೆಂಟ್ ಯುವರ್ ಲುಕ್ ಬೈ ಚಂದನ್ ಗೌಡ, ನಾಗರಬಾವಿಯಲ್ಲಿದೆ ಇವ್ರದ್ದು. ಸೊ ಅಲ್ಲಿ ನಾನು ಇದನ್ನು ರೆಂಟಿಗೆ ಅಂತ ಪರ್ಚೇಸ್ ಮಾಡಿರೋದು. ಇದಕ್ಕೆ ಕಾಂಬಿನೇಷನ್ ಆಗಿ ನನ್ನ ಪಾರ್ಟ್ನರ್ ಅವರು ವೇರ್ ಮಾಡಿದ್ದಾರೆ ಔಟ್ಫಿಟ್ನ. ನನ್ನ ಮೇಕಪ್ ಎಲ್ಲ ಮುಗಿಸೋಷ್ಟರಲ್ಲಿ ದಿವ್ಯಾನು ಫ್ರೆಶ್ ಅಪ್ ಎಲ್ಲ ಆಗಿದ್ಲು. ಹಾಗೆ ಅವಳು ಹೇರ್ ಸ್ಟೈಲ್ ಎಲ್ಲನೂ ಕಂಪ್ಲೀಟ್ ಮಾಡೋದು. ಫೈನಲಿ ನನ್ನ ಮೇಕಪ್ ಆಗಲೇ ನಾನು ಹೇಳಿದಾಗೆ ರತಂಗ್ ಪಾಸಿಗೆ ಹೋಗೋಕ್ಕೂ ಮುಂಚೆ ನಾವು ಪರ್ಮಿಷನ್ನ ತೊಗೋಬೇಕು. ಸೊ ಏನಕ್ಕೆ ಪರ್ಮಿಷನ್ ತೊಗೋಬೇಕು ಅಂತಂದರೆ, ನಾವೀಗ ಸುಮಾರು 13,000ಕ್ಕಿಂತ ಎಬೋ ಸಿ ಲೆವೆಲ್ಗೆ ಹೋಗ್ತಿದ್ದೀವಿ, ಅಂದರೆ ಪೀಕ್ ಪಾಯಿಂಟಿಗೆ ಹೋಗ್ತಿರ್ತೀವಿ. ಸೊ ಹಾಗಾಗಿ ಅಲ್ಲಿ ರೋಡ್ಸು ತುಂಬ ಕಂಜೆಸ್ಟೆಡ್ ಆಗಿರೋದ್ರಿಂದ ಹೆವಿ ಟ್ರಾಫಿಕ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಮಗೆ ಪರ್ಮಿಷನ್ ತೊಗೋಬೇಕು ಅಂತ ಹೇಳ್ತಾರೆ. ಸೊ ಪರ್ಮಿಷನ್ ಬಂದು ನಾವು ಆನ್ಲೈನ್ ಕೂಡ ತೊಗೋಬೋದು ಮತ್ತು ಆಫ್ಲೈನ್ ಕೂಡ ತೊಗೋಬೋದು. ಬಟ್ ಏನಂದರೆ ಇದರಲ್ಲಿ 1 day ಬಿಫೋರೇ ತೊಗೋಬೇಕಾಗುತ್ತೆ ಪರ್ಮಿಷನ್. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಗಿತ್ತು. ಹೋಗ್ತಾ ನಾನು ರೋಡ್ಸ್ ನೋಡ್ತಿದ್ದೆ. ತುಂಬ ಸ್ಮಾಲ್ ರೋಡ್ಸ್ ಇತ್ತು, ಎಡ್ಜಲ್ಲಿ ಹೋಗುತ್ತೆ ವೆಹಿಕಲ್ಲು. ತುಂಬಾ ಭಯ ಆಗ್ತಾಯಿತ್ತು. ಬಟ್ ತುಂಬ ಕಾನ್ಫಿಡೆಂಟಾಗಿರುವಂಥ ಡ್ರೈವರ್ ನಮ್ಮ ಜೊತೆ ಇದ್ದರು. ಹಾಗಾಗಿ ನಾವು ಆರಾಮಾಗೇ ಇದ್ವಿ. ಅವರು ಕೂಡ ಹೆವಿಯಾಗಿ ಓಡಿಸ್ತಿದ್ರು, ಬೇಗ ರೀಚ್ ಆಗಿ ಶೂಟ್ ಚೆನ್ನಾಗಿ ಬರಲಿ ಅಂತ. ನಾವು ಹೋಗೋಷ್ಟರಲ್ಲೇ ಬಿಸಿಲು ಬಂದುಬಿಟ್ಟಿತ್ತು. ಸೊ ಹಾಗೆ ಟೈಮ್ ನೋಡೋಷ್ಟರಲ್ಲಿ ಅರೌಂಡ್ 8 ಆಗಿತ್ತು. ಎಲ್ಲರಿಗೂ ಅರ್ಲಿ ಮಾರ್ನಿಂಗ್ ಬೇಗ ಇದ್ದಿದ್ದರಿಂದ ಹಸಿವು ಕೂಡ ಆಗ್ತಿತ್ತು. ಸೊ ಹೋಗ್ತಾ ಮಧ್ಯದ ರೋಡಲ್ಲಿ ಒಂದು ಸೆಲ್ಫಿ ಸೆಷನ್ ಎಲ್ಲ ಮುಗೀತು. ನಮ್ಮ ಪಯಣ ಮುಂದಕ್ಕೆ ಸಾಗ್ತು. ಹೋಗ್ತಾ ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ. ಸೊ ಹೋಟೆಲ್ ನೇಮ್ ಬಂದು ಸೂರ್ಯ ಪಂಜಾಬಿ ಡಾಬಾ ಅಂತ. ರೆಗ್ಯುಲರ್ ಫುಡ್ ಅಲ್ಲಿ ಬಂದು ಮ್ಯಾಗಿ, ಎಗ್ ಆಮ್ಲೆಟ್ ಇದೇ ಇರುತ್ತೆ. ಸೊ ಅದನ್ನೇ ನಾವು ತಿನ್ಕೊಂಡು ನಮ್ಮ ಶೂಟ್ ಲೊಕೇಶನ್ಗೆ ರೀಚ್ ಆದ್ವಿ. ಚಳಿಯಲ್ಲಿ ಬಿಸಿ ಮ್ಯಾಗಿ ತುಂಬ ಚೆನ್ನಾಗಿತ್ತು. ಸೊ ಇದು ನಮ್ಮ ಶೂಟ್ ಲೊಕೇಶನ್. ಸೊ ಇದರಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಕನ್ನಡದಲ್ಲಿ ಚಮರಿ ಮೃಗ ಅಂತಾರೆ. ನನಗೆ ಗೊತ್ತಿದ್ದಂಗೆ ಇದು ಹಿಮಾಚಲ್ ಎಮ್ಮೆ ಅನಿಸುತ್ತೆ. ಮೇಯ್ತಾನೇ ಇತ್ತು. ನಮಗೆ ಶೂಟ್ಗೂ ಚೆನ್ನಾಗಿ ಹೆಲ್ಪ್ ಆಯಿತು. ನಾವು ಸ್ವಲ್ಪ ಅದಕ್ಕೆ ಮೇವು ಅದು ಇದು ಕೊಟ್ವಿ. ನಮ್ಮ ಕಂಪ್ಲೀಟ್ ಸಾಂಗಲ್ಲಿ ಇದು ಕೂಡ ನಮಗೆ ಪಾರ್ಟ್ ಆಯಿತು. ಸೊ ಆ ಲೊಕೇಶನ್ಗೆ ಅದು ಆ ಥರ ಇರೋದು ತುಂಬ ಚೆನ್ನಾಗೂ ಕಾಣ್ತಿತ್ತು. ನಮ್ಮ ಔಟ್ಫಿಟ್ಗೆ ಅದಿರೋ ಬಣ್ಣಕ್ಕೆ ಎಲ್ಲನೂ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಹಾಗೆ ಅಲ್ಲಿರೋವಂಥ ರೆಂಟಲ್ ವೆಹಿಕಲ್ನ ನಾವು ತೊಗೊಂಡ್ವಿ. ಹೆವಿ ಕಾಸ್ಟ್ ಹೇಳ್ತಾರೆ, ತುಂಬ ಡಿಮ್ಯಾಂಡ್ ಮಾಡ್ತಾರೆ. ಜನ ಇದ್ದರೆ ಮಾತ್ರ ಇನ್ನೂ ಡಿಮ್ಯಾಂಡ್ ಮಾಡ್ತಾರೆ. ಸೊ ನಾವು ಬೇಗ ಹೋಗಿದ್ದರಿಂದ ಜನ ಯಾರೂ ಇರಲಿಲ್ಲ. ಹಾಗಾಗಿ ನಾವು ಸ್ವಲ್ಪ ಬಾರ್ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ಅಂತಾರಲ್ಲ, ಬೇರೆ ಕಡೆ ಹೋದರೆ ಎಲ್ಲದರಲ್ಲೂ ಎಷ್ಟೇ ಕೇಳಿದ್ರು ಅವರು 1500 ಕಮ್ಮಿ ಕೊಡೋದೇ ಇಲ್ಲ ಅಂತ ಹೇಳಿದ್ರು. ಹಾಗೆ ಓಕೆ ಅಂತ ತೊಗೊಂಡ್ವಿ. 1500 ಕೊಟ್ಟೆ. ಸೊ 10 minutes ಎಕ್ಸ್ಟ್ರಾ ಆಯಿತು ಶೂಟು. ಎಕ್ಸ್ಟ್ರಾ ಆದರೂ ಕೂಡ 10 minutes ಓಕೆ ಅಂತ ಅಡ್ಜಸ್ಟ್ ಮಾಡಿಕೊಂಡ್ರು. ಸೊ 30 minutesಲ್ಲಿ ಶೂಟೆಲ್ಲ ಮುಗಿಸಿ ಕೊಟ್ವಿ. ಸೊ ಶೂಟೆಲ್ಲ ಮುಗಿತು. ಫುಲ್ ಚಳಿ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ತುಂಬಾ ಶಾರ್ಟ್ಸ್ ಅಂತೂ ಕಿರುಕಾಣಿಕೆ ಏನಾದ್ರು ಕೊಡಿ ಬ್ರೋ. ಮತ್ತು ಇದು ನೆಕ್ಸ್ಟ್ ಔಟ್ಫಿಟ್ ಆ್ಯಂಡ್ ನೆಕ್ಸ್ಟ್ ಡೇದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದೇ ವ್ಲಾಗ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಕ್ಲಿಪ್ಸು ಕೂಡ. ಸೊ ನಾವು ನೆಕ್ಸ್ಟ್ ಲೊಕೇಶನ್ ಹೋಗಿದ್ದು ಬಂದು ಹಿಡಿಂಬಾ ಟೆಂಪಲ್ ಅಂತ. ದೇವಸ್ಥಾನ ನೋಡೋಕ್ಕೆ ತುಂಬಾ ಯುನೀಕ್ ಆಗಿತ್ತು. ಮತ್ತು ಇಲ್ಲಿನ ಮರಗಳು ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಶೂಟ್ ಪರ್ಪಸ್ಸಿಗಂತ ಹೋಗ್ತೀವಿ ಅಂತಂದರೆ ಅರ್ಲಿ ಮಾರ್ನಿಂಗ್ ಹೋಗಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಶೂಟ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಡ್ರೋನ್ ಶೂಟ್ಸು ಮ್ಯಾಕ್ಸಿಮಮ್ ಕೊಡೋದಿಲ್ಲ, ರಿಮೈನಿಂಗ್ ಎಲ್ಲನೂ ಪರ್ಮಿಷನ್ ಇರುತ್ತೆ. ಸೊ ನಮಗೆ ಮರದ ಮಧ್ಯ ಡ್ರೋನ್ ಶಾಟ್ಸ್ ಬೇಕಾದ್ದರಿಂದ ಬೇಗನೆ ಹೋಗಿದ್ವಿ. ಸೊ ದೇವಸ್ಥಾನದಲ್ಲಿ 8 o'clockಗೆ ಮಹಾಮಂಗಳಾರತಿ ನಡೆಯುತ್ತೆ. ಸೊ ಮಹಾಮಂಗಳಾರತಿ ನಡೆಯೋ ಟೈಮಲ್ಲಿ ನನಗೊಂದು ವಿಚಿತ್ರವಾದದ್ದು ಏನು ಕಾಣ್ತು ಅಂದರೆ, ಏನು ಕಾಣ್ತಿದೆ ಈ ನಾಯಿ. ಸೊ ಮಹಾಮಂಗಳಾರತಿ ಆಗ್ತಿದೆ, ಜೋರಾಗಿ ಮಹಾಮಂಗಳಾರತಿದು ಸೌಂಡ್ ಬರ್ತಿದೆ. ಇದು ಓ ಅಂತ ಮೇಲಕ್ಕೆ ಬೊಗಳುತ್ತೆ. ಸೊ ನಾವು
ಮುಗೀತು. ಅದು ಮಹಾಮಂಗಳಾರತಿ ಆಗೋವರೆಗೂ ನಾಯಿ ಏನಿದೆ ಹಾಗೆ ಬೊಗಳ್ತಾನೆ ಇತ್ತು. ಮಹಾಮಂಗಳಾರತಿ ಮುಗಿದ್ಮೇಲೆ ಇದು ಸ್ಟಾಪ್ ಮಾಡಿಬಿಡ್ತು. ಸೊ ಹಾಗೆ ಹೋಗ್ತಾ ನಮ್ಮದು ಇದು ಔಟ್ಫಿಟ್ ಆಗಿತ್ತು. ಡೇ 2 ಅಲ್ಲಿ ನಮ್ಮ ಔಟ್ಫಿಟ್ ಹೇಗಿತ್ತು. ಸೊ ಈ ಔಟ್ಫಿಟ್ ಅಂತೂ ತುಂಬ ಎಲ್ಲರೂ ಇಷ್ಟಪಟ್ಟರು, ನನಗೂ ತುಂಬ ಇಷ್ಟ ಆಯಿತು. ಈ ಔಟ್ಫಿಟ್ ಕೂಡ ರೆಂಟ್ ಯುವರ್ ಲುಕ್ ಬೈ ಚಂದನ್ ಗೌಡ ಹತ್ರನೇ ನಾವು ರೆಂಟಿಗೆ ಅಂತ ಪರ್ಚೇಸ್ ಮಾಡಿದ್ದು. ಕನ್ನಡದಾಗ ನೋಡೋದು ಇಷ್ಟು ಖುಷಿ ಪಡ್ತಾರೆ ಪವಿ ಉಜ್ಕೊಂಬಾರ್ದು ನಗಿಯೋ. ನೀವೇ ನೋಡಿ, ನಾನು ಶೂಟ್ ಆದಮೇಲೆ ನಾನು ಹೋಗಬೇಕಾದ್ರೆ ಇಲ್ಲಿ ದೇವಸ್ಥಾನದ ಮುಂದೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಎಷ್ಟು ಕ್ರೌಡ್ ಇದೆ. ಹಿಂಗೆ ಕ್ರೌಡ್ ಇದ್ದಾಗ ನಾವು ಶೂಟ್ ಮಾಡ್ಕೊಳ್ಳೋಕೆ ಹೇಗಾಗುತ್ತೆ, ಹಾಗಾಗಿನೇ ಬೆಳಗ್ಗೆನೇ ಬಂದರೆ ಶೂಟ್ ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ನನ್ನ ಟೀಮ್. ನೆಕ್ಸ್ಟ್ ಲೊಕೇಶನ್ ಶಿಮ್ಲಾ ಜೋರಾಗಿ ಮನಾಲಿ ಶೂಟ್ ಎಲ್ಲ ಮುಗಿಸಿ ನಾವು ಶಿಮ್ಲಾ ಕಡೆ ಹೊರಟ್ವಿ. ನಾವು 2 ಲೊಕೇಶನ್ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಸೊ ಶಿಮ್ಲಾಗೆ ಹೋಗಬೇಕಾದ್ರೆ ನಮಗೆ ಎಲ್ಲರಿಗೂ ಕ್ರೇವಿಂಗ್ಸ್ ಏನು ಅಂದರೆ ಟೀ ಕಾಫಿ ಅಲ್ಲಿ ತುಂಬ ಚೆನ್ನಾಗಿರ್ತಿರಲಿಲ್ಲ. ಎಲ್ಲರೂ ಟೀ ಕಾಫಿ ಬೇಕು ಅಂತಿದ್ರು. ಬಿಕಾಸ್ ಮಾಡಿಕೊಡ್ತಿದ್ರು, ಹಾಲಿಗೆ ತುಂಬ ನೀರು ಹಾಕಿ ಟೀ ಮಾಡ್ತಿದ್ರು, ಕಾಫಿ ಮಾಡ್ತಿದ್ರು. ಸೊ ಹಾಗಾಗಿ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ನಾವೇ ಒಂದು ಕಡೆ ಪ್ಲ್ಯಾನ್ ಮಾಡಿದ್ವಿ. ನಾವೇ ಟೀ ಮಾಡ್ಕೊಂಡು ಕುಡಿಯೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಈ ಸ್ಟಾಲ್ ಒಂದು ಅಲ್ಲಿ ಅವ್ರ ಅಂಕಲ್ನ ಪರ್ಮಿಷನ್ ಕೇಳಿದ್ವಿ, ನಾವೇ ಮಾಡ್ಕೊಂಡು ಕುಡಿತೀವಿ ಅಂತ. ಅವ್ರ ಹತ್ರ ಒಂದು ಫುಲ್ ಹಾಲು ಪ್ಯಾಕೆಟ್ನ ನಾವು ಪರ್ಚೇಸ್ ಮಾಡಿ ಟೀ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದ್ರದ್ದು ಪ್ರೋಸೆಸ್ ವಿಡಿಯೋ ಮಾತ್ರ ತುಂಬ ಮಜವಾಗಿತ್ತು. ಫಸ್ಟ್ ಟೈಮ್ ಟೀ ಮಾಡ್ತಾಳೆ. ಫಸ್ಟ್ ಟೈಮ್ ಟೀ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಟೈಮ್ ಟೀ ಮಾಡ್ತಾವಳು ಅವಳು. ಮಾಡ್ತಾಳೆ ಮನಾಲಿಯಲ್ಲಿ. ನೋಡಿ ಆಡು ಬಂತು. ಸಕ್ಕರೆ ಜಾಸ್ತಿ ಇಲ್ಲ ಪವಿ, 4 ಸ್ಪೂನ್ ಹಾಕಿದ್ವಿ. ಅವಳು ಕಾಫಿ ಕಟ್ಕೊಟ್ಬಿಡ್ತೀನಿ ಒಂದು ಗ್ಲಾಸ್ ಆಗುತ್ತೆ. ಕುಡಿಯಲ್ಲ. ಭರತ್ ಅವ್ರ ಫುಲ್ ಖುಷಿ. ಯಾರಿಗೆ? ಭರತ್ ಅವ್ರಿಗೆ. ಯಾರು ಖುಷಿ ಆಗಿಲ್ಲ? ಖುಷಿ. ಭವಾನಿ ಚೂರು ಕೆಳಗೆ ಬಿಸಿ ಸಾಕು ಅಷ್ಟೇ ಅಲ್ಲಿಡಿ. ಥ್ಯಾಂಕ್ ಯು. ಟೀ ಪೌಡ್ರು ಒಂದು ಅರ್ಧ ಕಪ್ಪು ಹಾಕೊಳ್ಳಿ. ಸಾಕೆ ಜಾಸ್ತಿ ಆಯ್ತು ಭವಾನಿ. ಸುಮ್ಮನೆ ರೀ, ನೀವೇ ನಿಮ್ಮ ವಿಡಿಯೋ ಮಾಡಿ ಕರೆಕ್ಟಾಗಿ. ಸಾಕು. ಶುಂಠಿ ಟೇಸ್ಟ್ ಶುಗರ್ ಲೈಟ್ ಆಗೈತೆ, ಸಾಕಲ್ಲ ಎಲ್ರಿಗೂ ಇರ್ಬೇಕಾ? ನೋಡೋಣ ಕುಡಿ, ಆಮೇಲೆ ಬೇಕಾದ್ರೆ ಶುಗರ್. ಬೇಡ, ನಾನು ಆಮೇಲೆ ಹಾಕ್ಬಿಡ್ತೀನಿ. ಎಲ್ಲ ಮದ್ದಿದ್ದೀನಿ ಪೀಸಸ್ ಜಾಸ್ತಿ ಇದೆ ಅನ್ಸುತ್ತೆ. ಚೆನ್ನಾಗಿದೆ. ಕನ್ನಡ ಮೇ ಬೋಲೋ. ಚೆನ್ನಾಗಿದೆ. ಟೀ ಕುಡ್ದಿದ್ದಕ್ಕಂತೂ ಎಲ್ಲರೂ ಫುಲ್ ರಿಫ್ರೆಶ್ ಆಗಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ಹೋಗ್ತಾ ಈವ್ನಿಂಗ್ ಆಯಿತು. ಸೊ ಆಫ್ಟರ್ನೂನ್ ಲಂಚ್ ಮಾಡಿ ಮತ್ತು ಈವ್ನಿಂಗ್ದು ಜರ್ನಿ ಇದು. ಸೊ ಈವ್ನಿಂಗ್ ರೀಚ್ ಆಗ್ತಾ ಇದ್ದಂಗೆ ನಮಗೊಂದು ಹೋಟೆಲ್ ಸಿಕ್ತು. ಆ ಹೋಟೆಲ್ ಹತ್ರ ನಾವು ಕಾಫಿಗೆ ಅಂತ ಡ್ರೈವರ್ಗೋಸ್ಕರ ಟೀ ಬೇಕು ಅಂದರು. ಸೊ ಅದಕ್ಕೋಸ್ಕರ ಟೀಗೆ ಅಂತ ಮತ್ತೆ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲೊಂದು ನಮಗೊಂದು ನ್ಯೂಸ್ ಬಂತು, ಮನಾಲಿಯಲ್ಲಿ ಸ್ನೋ ಫಾಲ್ ಆಗ್ತಾ ಇದೆ ಅಂತ. ಸಖತ್ ಅಪ್ಸೆಟ್ ಆಗಿಬಿಟ್ವಿ ಈ ವಿಷಯ ಕೇಳಿ. ಸೊ ಇದರಲ್ಲಿ ಹೇಗೆ ಡಿಸೈಡ್ ಮಾಡೋದು, ಇನ್ನೇನು 30 ಕಿಲೋಮೀಟರ್ಸ್ ಶಿಮ್ಲಾಗಿದ್ದೀವಿ, ಮತ್ತೆ ಬ್ಯಾಕ್ ಹೋದರೆ 270 ಕಿಲೋಮೀಟರ್ಸ್ ಹೋಗಬೇಕು, ಏನು ಡಿಸೈಡ್ ಮಾಡೋದು, ಹೇಗೆ ಡಿಸಿಷನ್ ತೊಗೊಳ್ಳೋದು ಅಂತಲೇ ಫುಲ್ ಕನ್ಫ್ಯೂಷನಲ್ಲೇ ಹಾಗೆ ಇದ್ವಿ. ಸ್ನೋ ಬೀಳ್ತಾ ಇದೆ ಅಂತ ನಮಗೆ ಅಲ್ಲಿ ಲೋಕಲ್ ಡ್ರೈವರ್ ಇದ್ರಲ್ಲ, ಅವ್ರಿಗೆ ಯಾರೋ ಕಾಲ್ ಮಾಡಿ ಹೇಳಿದ್ರಂತೆ. ಹಾಗೆ ನಾವು ಸರ್ಚ್ ಮಾಡಬೇಕಾದ್ರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡಿನೂ ನಾವು ಅಂದ್ಕೊಂಡಿದ್ದು ಸ್ನೋ ಬೀಳ್ತಾ ಇದೆ ಅಂತ. ಬಟ್ ನಾವು ಕನ್ಫರ್ಮೇಷನ್ ತೊಗೊಂಡಿದ್ದು ನಮ್ಮ ಟ್ರಿಪ್ ಫ್ಯಾಕ್ಟ್ರಿ ಕಡೆಯಿಂದ ಕನ್ಫರ್ಮೇಷನ್ ತೊಗೊಂಡಾಗ ಇಲ್ಲ, ಅದು ಆಗ್ತಿಲ್ಲ ಸ್ನೋಫಾಲ್ ಅಂತಲೇ ನ್ಯೂಸ್ ಗೊತ್ತಾಯಿತು. ಸೊ ಆಗ ನಾವು ಡಿಸೈಡ್ ಮಾಡಿದ್ವಿ ಲೊಕೇಶನ್ ಫೋಟೋಗೆ ಹ್ಯಾಶ್ಟ್ಯಾಗ್ ಮಾಡಿರ್ತಾರಲ್ಲ ಅದನ್ನ ನೋಡಿ ಹೋಗೋಣ. ನಮ್ಮ ಪ್ಲಾನ್ ಏನಿದೆ ಪಕ್ಕ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಅಷ್ಟೇ. ಸೊ ಅದ್ರ ಪ್ರಕಾರನೇ ಪ್ಲಾನ್ನ ಕಂಟಿನ್ಯೂ ಮಾಡಿದ್ವಿ. ಮಶೋಬ್ರಲ್ಲಿ ಕನ್ಫರ್ಮ್ ಇಲ್ಲ ಬ್ರೋ, ಏನೂ ತೋರಿಸ್ತಿಲ್ಲ.
ರೇಟ್ಸು ಇವತ್ತು ನಾವು ಇದಕ್ಕೆ ಹೋಗಿದ್ದೆ ಟೆಂಪಲ್ ಹಿಡಿಂಬ ಟೆಂಪಲ್ ಇವತ್ತು ಬೀಳ್ತಾರೆ. ನಮ್ಮ ಮುಂದೆ ಹೋಗಿದ್ದು ರತಂಗ್ ಕ್ರಾಸು. ಅಲ್ಲಿಗೆ ಹೋಗಿ ಅಲ್ಲಿ ಮಾತ್ರ ಬೀಳ್ತಾರೆ ಮೇಲೆ. ಅಭಿ ರುಕ್ ಜಾओ ಕನ್ಫರ್ಮ್ करने का पहले. ಸ್ನೋ ಬೀಳ್ತಾ ಇದೆ ಅಂತ ಗೊತ್ತಾದಾಗ ಎಲ್ಲರಿಗೂ ಏನೋ ಒಂದು ಆಸೆ, ಸ್ನೋಫಾಲಲ್ಲೂ ಕೂಡ ಒಂದು ಶೂಟ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಷ್ಟು ದೂರ ಬಂದು 2 ಥರನೂ ಸ್ನೋ ಇದ್ದು ಒಂದು ಶೂಟು, ಸ್ನೋ ಇಲ್ದಿರೋ ಒಂದು ಶೂಟ್ ಆಗುತ್ತೆ ಅಂತ ಎಲ್ಲರಿಗೂ ಒಂದು ಹೋಪ್ ಇತ್ತಷ್ಟೇ. ಸೊ ಅದು ರಿಜೆಕ್ಟ್ ಆಯಿತು. ಅಂದರೆ ಅಲ್ಲಿ ಸ್ನೋ ಬೀಳ್ತಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ನಾವು ಸಿಮ್ಲಾ ಕಡೆನೇ ಹೊರಟ್ವಿ. ಸೊ ಅಲ್ಲಿಗೆ ನಾವು ಸಿಮ್ಲಾ ರೀಚ್ ಆದ್ವಿ. ಇದೇ ನಾವು ಸ್ಟೇ ಇದ್ದಿದ್ದ ಹೋಟೆಲ್. ಸೊ ಹೋಟೆಲ್ ತುಂಬ ಚೆನ್ನಾಗಿತ್ತು, ತುಂಬ ಹೈಜೀನ್ ಆಗಿತ್ತು. ಬಟ್ ಕೋಲ್ಡ್ ಮಾತ್ರ ಕಮ್ಮಿ ಆಗಿರಲಿಲ್ಲ. ಸೊ ಇದು ಹೋಟೆಲ್ ಎಂಟ್ರೆನ್ಸ್. रेस्टोरेंट में चले जाना आपने पहले फर्स्ट फ्लोर की होटल में रूम मिल गया जाएगा, रेस्टोरेंट में खाना होगा। ये आईडी कार्ड इसको मान लो। दिव्या आईडी कार्ड. ಸೊ ನಮ್ಮ ರೂಮ್, ನಾನು ಮತ್ತು ದಿವ್ಯಾ ಇದ್ದಿದ್ದಂಥ ರೂಮ್ ಚೆನ್ನಾಗಿತ್ತು. ರೂಮ್ ಕೂಡ ವೆಲ್ ಕಂಫರ್ಟಬಲ್ ಆ್ಯಂಡ್ ಕ್ಲೀನ್ ನೀಟಾಗಿತ್ತು ರೂಮ್ ಕೂಡ. ಸೊ ದಿವ್ಯಾ ಡ್ಯಾನ್ಸ್ ಮಾಡ್ತಾಯಿದ್ಲು. ಹಾಗೆ ಎಲ್ಲ ಮಲಗಿದ್ವಿ. ಬೆಳಗ್ಗೆ ರೊಟೀನ್ 4 o'clockಗೆ ಫ್ರೆಶ್ ಅಪ್ ಆಗ್ತಾಯಿದ್ದೆ ನಾನು. ನಂದು ಇವತ್ತು ಔಟ್ಫಿಟ್ ಬಂದು ಪರ್ಪಲ್ ಕಲರ್. ಅವರು ನನಗೆ ಆಪೋಸಿಟಾಗಿ ಆಫ್ ವೈಟ್ ಕಾಂಬಿನೇಷನ್ನ ಹಾಕಿದ್ರು. ಸೊ ಇವತ್ತು ಫುಲ್ ಗೌನು ಆ್ಯಂಡ್ ಅವ್ರು ಬಂದು ಬ್ಲೇಸರ್ ಇತ್ತು. ಇದು ಫುಲ್ಲು ಗ್ರೀನರಿಯಲ್ಲಿ ಶೂಟ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಎಲ್ಲನೂ. ಇದ್ರಲ್ಲಿ ಹಾಕ್ಬಿಟ್ಟು ಕೊಡ್ಲಾ? ಬರೋದೆಲ್ಲ ನಿಮ್ಗೆ ಕೊಡ್ತೀನಿ. ನಮಗೆ ಅದು ಬರೋಕ್ಕೇನೆ ಬರ್ತಾ ಇಲ್ಲ. ವಿನಯ್ ಅವ್ರಿಗೂ ಮತ್ತು ದಿವ್ಯ ಅವ್ರದ್ದು ಫುಲ್ ಕಾಮಿಡಿ ಇತ್ತು. ಕಾಫಿನ ಸ್ಮಾಲ್ ಸ್ಪೂನಲ್ಲಿ ಕುಡಿತಿದ್ರು, ಅದೇ ನೋಡೋಕೆ ಫುಲ್ ಕಾಮಿಡಿಯಾಗಿತ್ತು. ಎಲ್ಲರೂ ಫುಲ್ ನಗ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಲೊಕೇಶನ್ ಹತ್ರ ಹೊರಟ್ವಿ. ಸೊ ಅಲ್ಲಿ ನನಗೆ ಕ್ಲಿಪ್ಸ್ನ ತೊಗೊಳಕ್ಕಾಗಲಿಲ್ಲ ಆ ಔಟ್ಫಿಟ್ಟಲ್ಲಿ. ಸೊ ಇದು ನಂದು ಸೇಮ್ ಡೇಯಲ್ಲಿ ಸೆಕೆಂಡ್ ಔಟ್ಫಿಟ್. ನನಗಂತೂ ಈ ಔಟ್ಫಿಟ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಬ್ಲ್ಯಾಕ್ಗೆ ರೆಡ್ ಆ್ಯಂಡ್ ಪೀಚ್ ಕಲರ್ನ ನಾನು ವೇರ್ ಮಾಡಿದ್ದೆ ಗೌನ್ನ. ಹಾಗೆ ನಾವು ಕುದುರೆಗಳನ್ನ ಕೂಡ ರೆಂಟ್ಗೆ ತೊಗೊಂಡಿದ್ವಿ. ಸೊ ರೆಂಟಿಗೆ 2000 ಚೇಂಜನ್ನು ತೊಗೊಂಡಿದ್ದ 2 hours. ಇದು ಬಂದು ನಾವು ರೋಡ್ ಸೈಡಲ್ಲಿರೋಂಥ ಒಂದು ಲೊಕೇಶನಲ್ಲಿ ಶೂಟ್ ಮಾಡ್ತಿದ್ದಿದ್ದು. ಇದೇನು ಪರ್ಫೆಕ್ಟ್ ಈ ಲೊಕೇಶನ್ಗೆ ನೇಮ್ ಅಂತ ಏನಿಲ್ಲ. ನಾವು ಪೀಕ್ ಲೆವೆಲ್ಗೆ ಹೋಗಿದ್ವಿ. ಸೊ ಅಲ್ಲಿ ತುಂಬ ಬಿಸಿಲಿತ್ತು ಆ್ಯಂಡ್ ಹಾಗೆ ಅಲ್ಲಿ ತುಂಬ ಕ್ರೌಡ್, ಜನ ಜಾಸ್ತಿ ಇದ್ದಿದ್ದರಿಂದ ಶೂಟ್ ಮಾಡೋಕ್ಕಾಗಲ್ಲ ಅಂತ ಹಂಗೆ ರಿಟರ್ನ್ ಬರಬೇಕಾದ್ರೆ ಅಲ್ಲೇ ನಮ್ಮ ಫೋಟೋಗ್ರಾಫರ್ಸು ಲೊಕೇಶನ್ಸ್ನ ನೋಡಿಕೊಂಡು ಈ ಲೊಕೇಶನ್ನ ಸೆಲೆಕ್ಟ್ ಮಾಡಿ ಈ ಲೊಕೇಶನಲ್ಲಿ ನಾವು ಶೂಟ್ ಮಾಡ್ತಿದ್ವಿ. ಸಿಮ್ಲಾದಲ್ಲಿ ನನಗೆ ವಾವ್ ಅನ್ಸೋ ಲೊಕೇಶನ್ ಯಾವುದೂ ಅನಿಸ್ಲಿಲ್ಲ. ಬಟ್ ಆದರೆ ನನಗೆ ತುಂಬ ಫೇವ್ರೆಟ್ ಅಂತ ಒಂದು ಲೊಕೇಶನ್ ಬಂತು. ಅದು ಲೊಕೇಶನ್ ಮೀನ್ಸ್ ಅಂದರೆ ಶಾಪಿಂಗ್ ಏರಿಯಾ, ಸ್ಟ್ರೀಟ್ ಅಂತ. ಅಂದರೆ ಸಿಮ್ಲಾದಲ್ಲಿ ಮಾಲ್ ರೋಡ್ ಅಂತ ಕರೀತಾರೆ. ಅದರಲ್ಲಿ ಚರ್ಚ್ ಆಗ್ಬೋದು, ಆ ಬಿಲ್ಡಿಂಗ್ಸ್ ಆಗ್ಬೋದು, ತುಂಬಾ ಯುನೀಕ್ ಆಗಿತ್ತು. ಶಾಪಿಂಗ್ ಮಾಡೋಕ್ಕೆ ಅಂತ ಪರ್ಫೆಕ್ಟ್ ಪ್ಲೇಸ್ ಅಂದರೆ ಸಿಮ್ಲಾದಲ್ಲಿ ಇದೆ ಅನಿಸ್ಬೋದು. ಸೊ ತುಂಬ ವೆರೈಟೀಸ್ ಕ್ಲಾತ್ಸ್ ಆಗ್ಬೋದು, ಎನಿಥಿಂಗ್ ಎಲ್ಲ ಥರದೂ ಶಾಪಿಂಗ್ಸ್ ಇದೆ. ಬಟ್ ಶಾಪಿಂಗ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಬಟ್ ನಮಗೆ ಟೈಮ್ ಇಲ್ಲದೆ ಇರೋ ಕಾರಣದಿಂದ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಹಾಗೆ ನಾವು ಅಲ್ಲಲ್ಲೆಲ್ಲ ಓಡಾಡಿಕೊಂಡು ನೋಡಿಕೊಂಡು ಇದ್ವಿ. ಸೊ ಹೀಗೆ ಶೂಟ್ ನಡಿಬೇಕಾದ್ರೆ ನಮ್ಮ ಫೋಟೋಗ್ರಾಫರ್ಸು ಅಲ್ಲಿ ಚಿಕ್ಕದಾಗಿ ನೆಲದ ಮೇಲೆ ಹಿಂಗೆ ಹಾಕಿದ್ರೆ ಟಪ್ ಅನ್ನೋಂಥ ಪಟಾಕಿ ಬರುತ್ತೆ. ಅಲ್ಲಿ ಮಕ್ಕಳು ಅದನ್ನು ಸೇಲ್ ಮಾಡ್ತಾಯಿದ್ರು. ಅದನ್ನು ತಗೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾನೇ ಇದ್ವಿ. ಎಲ್ಲರೂ ಅವ್ರವ್ರ ಮೇಲೆ ಹೊಡ್ಕೊಂಡು ಆಟ ಆಡ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಬಟ್ ಅಲ್ಲಿ ಮಾತ್ರ ಲೊಕೇಶನ್ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಫುಡ್ಗಾಗ್ಬೋದು ಮತ್ತು ಶಾಪಿಂಗ್ ಆಗ್ಬೋದು ಎಲ್ಲ ಸೂಪರಾಗಿ ಎಂಜಾಯ್ ಮಾಡ್ತೀವಿ. ನೈಸ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆನ್ನಾಗಿದೆ, ಸೂಪರಾಗಿ ಬಂದಿದೆ. ಸಾರಾ ಜಾಕೆಟ್ ಬೇಕಾದ್ರೆ ತೆಗೆದು ಪ್ರಾಮಿಸ್ ಆಗೈತೆ. ಕಾವ್ಯದಂತ ಭಯ ಬೀಳ್ತಿರೋದು. ಡ್ಯಾಮೇಜ್ ಆಗಿದ್ರೆ ಹೊಸದು ಕೊಡಿಸ್ತೀನಿ. ಅಲ್ಲ ನಮ್ಮ ಕಾವ್ಯದದು ಇರೋ ದಿವ್ಯಾ, ಇರೋ ನಾನು ವಿಡಿಯೋ ತೆಗೆದು ತೋರಿಸ್ತೀನಿ. ನೋಡಿ ದಿವ್ಯಾ, ಇರೋ ನೋಡಿಗೋ, ಈಗ ದಿವ್ಯಾ, ಈಗ ದಿವ್ಯಾ ಬನ್ನಿ. ದಿವ್ಯಾ 2,500 ರೂಪಾಯಿ ಇಸ್ಕೋ ಜಾಕೆಟ್. ಸಾರಾ ಇದನ್ನ ಜಾಸ್ತಿನೇ. ಎಲ್ಲ ನೀವು
ಇದು ಕೊಡಿ 2,500 ಕೊಡಿಸ್ತೀನಿ. ಅದು 2,500ನೇ ಜಾಕೆಟು. ಅಲ್ಲಿ ರೇಟಿಂಗ್ ಕಾಣಿಸ್ತಿದೆಯಲ್ಲ ಅದರಲ್ಲಿ ಬಿಲ್ಡಿಂಗ್ ಚೆನ್ನಾಗಿದೆ ಕಂಟಿನ್ಯೂಸ್ ಇದೆ ಅವರು ಅಲ್ಲ ಮಾಡ್ತಾರೆ. ಮಾಲ್ ರೋಡಲ್ಲೆಲ್ಲ ಶೂಟ್ ಮುಗಿಸಿ ಹಂಗೆ ರಿಟರ್ನ್ ಹೋಗ್ತಾ ಇದ್ವಿ. ಸೊ ರಿಟರ್ನ್ ಹೋಗ್ಬೇಕಾದ್ರೆ ನಾವು ನಮ್ಮ ಡ್ರೈವರ್ನ ಮೀಟ್ ಮಾಡಿದಾಗ ಅವರೊಂದು ಸ್ಯಾಡ್ ನ್ಯೂಸ್ ಹೇಳಿದ್ರು, ನಾನು ನಿಮ್ಮನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾ ಇಲ್ಲ, ಬೇರೆ ಪರ್ಸನ್ ಬಂದು ನಿಮ್ಮನ್ನು ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ರು. ಯಾಕೋ ಸಖತ್ ಬೇಜಾರಾಯಿತು, ಮಿಸ್ ಮಾಡ್ಕೋತಾ ಇದ್ವಿ. ತುಂಬ ಚೆನ್ನಾಗಿದ್ರು ನಮ್ಮ ಜೊತೆ, ಅದಕ್ಕೋಸ್ಕರನೇ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ. ಅಂಕಲ್, ವಿ ಮಿಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಸೇಫ್ ಡ್ರೈವ್. ಎಸ್, ಎಕ್ಸಾಕ್ಟ್ಲಿ. ಫೈನಲಿ ನಮ್ಮ ರೂಮ್ ಬಂದು ನೋಡಿದ್ರೆ ಹೀಗಿತ್ತು. ದಿವ್ಯಾ ಆದರೂ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡಿತಿದ್ಲು. ಫುಲ್ ಎಲ್ಲ ಪ್ಯಾಕಪ್ ಮಾಡಬೇಕಿತ್ತು, ಬೆಳಗ್ಗೆ ಇದು ಮಾಡೋಣ ಅಂತ ಮಲಗಿಬಿಟ್ವಿ. ಹಾಗೆ ಪ್ಯಾಕಪ್ ಎಲ್ಲ ಮಾಡಿ ಪಯಣ ಸ್ಟಾರ್ಟ್ ಮಾಡಿದ್ವಿ. ಕಾಶ್ಮೀರ್ ಬರಲಿ, ಶಿಮ್ಲಾ ಬರಲಿ, ಎಲ್ಲಿಗೆ ಬರಲಿ, ಆ್ಯಪಲ್ಸ್ನ ಮಿಸ್ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ? ಸೊ ಆ್ಯಪಲ್ಸ್ನ ತೊಗೊಳ್ಳೋಣ ಅಂತ ಫೈನಲ್ ಮಾಡಿ ಎಲ್ಲರೂ ಆ್ಯಪಲ್ಸ್ ತೊಗೊಳಕ್ಕೆ ಅಂತ ಹೊರಟ್ವಿ. ಟೇಸ್ಟ್ ಮಾಡೋ ವಿಚಾರದಲ್ಲಿ ಎಲ್ಲರೂ ಒಂದೊಂದು ಆ್ಯಪಲ್ಸ್ನ ಚೆನ್ನಾಗಿ ತಿಂದ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಆ್ಯಪಲ್ಸ್ನ ತಿಂದ್ವಿ. ಅದರಲ್ಲಿ ನನಗೆ ಕಾಶ್ಮೀರ್ ಮ್ಯಾಂಗೋ ಅಂತ ಯಾವುದೋ ಒಂದು ಡಿಫ್ರೆಂಟಾಗಿ ಕೊಟ್ಟರು. ಅಲ್ಲಿ ಆರೆಂಜ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಆ ಫ್ರೂಟು, ತುಂಬ ಚೆನ್ನಾಗಿತ್ತು. ಬಟ್ ನಾನು ತಿಂದಾಗ ತುಂಬ ಚೆನ್ನಾಗಿತ್ತು. ಬಟ್ ಮನೆಗೆ ತೊಗೊಂಬಂದಾಗ ಯಾಕೋ ಗುರು ಅನ್ನಿಸ್ತಿತ್ತಪ್ಪ. ಬಟ್ ಅಲ್ಲಿ ತಿಂದಾಗ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಹಾಗೆ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೊರಟ್ವಿ. ಸೊ ಇಷ್ಟೆಲ್ಲ ಶೂಟ್ ಚೆನ್ನಾಗಿ ಬರಬೇಕು ಅಂತಂದರೆ ನಮಗೆ ಮೇನ್ ರೀಸನ್ ಏನು ಅಂದರೆ ಟ್ರಿಪ್ ಫ್ಯಾಕ್ಟ್ರಿ ಅವರ ಹಾಸ್ಪಿಟಾಲಿಟೀಸ್ ತುಂಬಾ ಚೆನ್ನಾಗಿತ್ತು. ಸೊ ಅವ್ರಿಗೆ ಒಂದು ಗುಡ್ ಫೀಡ್ಬ್ಯಾಕ್ ಕೊಡಬೇಕು ಅಂತ ಎಲ್ಲರೂ ಏರ್ಪೋರ್ಟಿಂದ ಒಂದು ಸ್ಮಾಲ್ ರಿವ್ಯೂ ವಿಡಿಯೋ ಮಾಡಿಕೊಂಡ್ವಿ. ಶಿಮ್ಲಾಗೆ ಬುಕ್ ಮಾಡಿದೆ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿತ್ತು. ಟ್ರಿಪ್ ಫ್ಯಾಕ್ಟ್ರಿ ಕಡೆಯಿಂದ ಮಾರ್ಟಿನ್ ಅನ್ನೋರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಎಲ್ಲ ಟೀಮ್ ಮೆಂಬರ್ಸ್ ಕೂಡ ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರು. ಸೊ ಇದು ಫೈನಲ್ ಆಗಿ ನನ್ನ ಟೀಮ್ ರಿವ್ಯೂ. ಥ್ಯಾಂಕ್ ಯು ಸೋ ಮಚ್ ಮಾರ್ಟಿನ್ ಅವರೇ, ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಡೋದಕ್ಕೆ. ಹಾಗೆ ನನ್ನ ವೀಡಿಯೋಸಲ್ಲಿ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ನು ನಾನು ಹೇಳಿದ್ದೀನಿ ಅನ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗೂ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಭವಾನಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.